ವಿಮೋಚನೆ ಕಾಂಡ 2ನೇ ಅಧ್ಯಾಯ, ಎಕ್ಸೋಡಸ್ ಚಾಪ್ಟರ್ 2 ವರ್ಸ್ 1 and 2. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ ಅವನ ಹೆಸರು ಕೂಡ ಇಲ್ಲಿ ಬರೆಯಲಾಗಿಲ್ಲ. ಮೋಶೆಯ ತಂದೆ ಹೆಸರಾಗಲಿ ಮೋಶೆಯ ತಾಯಿಯ ಹೆಸರಾಗಲಿ ಇಲ್ಲಿ ಮೆನ್ಷನೇ ಮಾಡಲ್ಪಟ್ಟಿಲ್ಲ. ಕನಿಷ್ಠ ಹೆಸರನ್ನು ಕೂಡ ತೋರಿಸಿಕೊಳ್ಳಲಾರದಂತಹ ಕುಟುಂಬ ಅದು. ನೀವು ಇಸ್ರಾಯೇಲರ 12 ಗೋತ್ರ ಪರಿಶೀಲಿಸಿ ನೋಡುವುದಾದರೆ ಹಿರಿಮಗನಾಗಿರುವುದರಿಂದ ರೂಬೇನನ ಗೋತ್ರ ಹೆಸರುವಾಸಿಯಾದ ಗೋತ್ರವಾಯಿತು. ಯೋಸೇಫನ ಗೋತ್ರವು ಯಹೂದನ ಗೋತ್ರ ನಾಯಕತ್ವ ವಹಿಸಿದ ಗೋತ್ರ ಆಗಿತ್ತು. ಈ ರೀತಿ ಆಯಾ ಗೋತ್ರಗಳಿಗೆ ಅದರದ್ದೇ ಆದ ಪ್ರತ್ಯೇಕತೆ ಇದೆ. ಆದ್ರೆ ಯಾವುದೇ ಪ್ರತ್ಯೇಕತೆ ಇಲ್ಲದೆ ಸಾಧಾರಣವಾದ ಗೋತ್ರ ಯಾವುದು ಗೊತ್ತಾ? ಲೇವಿಯ ಗೋತ್ರ. ಈಗ ಮೋಶೆ ಯಾವ ಗೋತ್ರದಲ್ಲಿ ಹುಟ್ಟುತ್ತಾನೆ ಗೊತ್ತಾ? ಗಣನೆಗೆ ಬಾರದಂತಹ ಗೋತ್ರದಲ್ಲಿ ಹುಟ್ಟುತ್ತಾನೆ. ಯಾರಿಗೆ ಹುಟ್ಟುತ್ತಾನೆ ಗೊತ್ತಾ? ಬಂದಿಯಾಳುಗಳಾಗಿರುವಂತಹ ಒಬ್ಬ ಗಂಡ ಹೆಂಡತಿಯರಿಗೆ ಹುಟ್ಟುತ್ತಾನೆ. ಸರಿಯಾಗಿ ತಿನ್ನುವುದಕ್ಕೆ ತಿಂಡಿ ಕೂಡ ಇಲ್ಲದಂತೆ ಕಷ್ಟಪಟ್ಟು ದುಡಿದ ಹೊರತು ಹೊಟ್ಟೆ ತುಂಬಿಸಿಕೊಳ್ಳಲಾರದ ಬಡತನದಲ್ಲಿರುವಂತಹ ಈ ಕುಟುಂಬದಲ್ಲಿ ಹುಟ್ಟುತ್ತಾನೆ ಮೋಶೆ. ಆದರೆ ಪ್ರಪಂಚದಲ್ಲೇ ಮೋಶೆಯಂತಹ ದೊಡ್ಡ ನಾಯಕನು ಇದಕ್ಕಿಂತ ಮುಂಚೆ ಯಾರೂ ಇರಲೇ ಇಲ್ಲ. ಅಂತಹ ದೊಡ್ಡ ವ್ಯಕ್ತಿ ಹೇಗೆ ಆ ಬಡ ಕುಟುಂಬದಿಂದ ಹೊರಬಂದನು? ದೇವರು ಆ ಕುಟುಂಬವನ್ನು ದರ್ಶಿಸಿರುವುದರಿಂದ. ಒಬ್ಬ ವ್ಯಕ್ತಿಗೆ ದೇವರು ಆಶೀರ್ವದಿಸಬೇಕಾದ್ರೂ, ಒಬ್ಬ ವ್ಯಕ್ತಿಗೆ ದೇವರು ಹೆಚ್ಚಿಸಬೇಕಾದ್ರೂ, ಕೇಳಿ ಪ್ರಿಯರೇ, ನಿಮ್ಮ ಕುಲ ಯಾವುದೆಂದು ನೋಡಲ್ಲ, ವಿದ್ಯಾಭ್ಯಾಸ ಏನೆಂದು ನೋಡಲ್ಲ, ನೀವು ಯಾವ ವಂಶದಲ್ಲಿ ಹುಟ್ಟಿದ್ದೀರೆಂದು ನೋಡಲ್ಲ, ಯಾವ ಪ್ರಾಂತ್ಯದಲ್ಲಿ ಹುಟ್ಟಿದ್ದೀರೆಂದು ನೋಡಲ್ಲ. ಆತನು ನೋಡೋದೆಲ್ಲ ಒಂದೇ. ಆತನನ್ನು ನೀವು ಪ್ರೀತಿಸುತ್ತಾ ಇದ್ದೀರೋ ಇಲ್ಲವೋ, ಆತನನ್ನು ನೀವು ಘನಪಡಿಸುತ್ತಾ ಇದ್ದೀರೋ ಇಲ್ಲವೋ, ಆತನ ಚಿತ್ತ ಮಾಡುವ ವ್ಯಕ್ತಿಯಾಗಿ ನೀವಿದ್ದೀರೋ ಇಲ್ಲವೋ, ಅಷ್ಟು ಸಾಕು ದೇವರು ನಿಮ್ಮನ್ನು ಹೆಚ್ಚಿಸುವುದಕ್ಕಾಗಿ, ದೇವರು ನಿಮ್ಮನ್ನು ಘನಪಡಿಸುವುದಕ್ಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಬಡವರನ್ನು ದೇವರು ಲಕ್ಷಿಸುತ್ತಾರೋ, ಬಡವರನ್ನು ದೇವರು ಲೆಕ್ಕಿಸುತ್ತಾರೋ, ಬಡವರನ್ನು ದೇವರು ಗುರುತಿಸುತ್ತಾರೆ ಅನ್ನುವುದಾದ್ರೆ ಖಂಡಿತವಾಗಿಯೂ ಆತನು ಗುರುತಿಸುತ್ತಾನೆ. ನನ್ನ ತಾಯಿಗೆ 6 ಮಂದಿ ಅಕ್ಕ ತಂಗಿಯಂದರು, 4 ಜನ ಅಣ್ಣ ತಮ್ಮೆಂದರು, ಒಟ್ಟು 10 ಮಂದಿ ಇದ್ರು. ಈ 10 ಮಂದಿಯಲ್ಲಿ ಎಲ್ಲರಿಗಿಂತಲೂ ಅಲ್ಪ ಸ್ವಲ್ಪವಾಗಿ ದೀನ ಕುಟುಂಬವಾಗಿ, ಎಲ್ಲರಿಗಿಂತಲೂ ಅಲ್ಪ ಸ್ವಲ್ಪ ಆರ್ಥಿಕವಾಗಿ ಚದುರಿಸಲ್ಪಟ್ಟ ಕುಟುಂಬವಾಗಿ, ಈ 10 ಮಂದಿಯಲ್ಲಿ ನಮ್ಮ ಕುಟುಂಬವೇ ಎಲ್ಲರಿಗಿಂತಲೂ ಕಡೆಗಾಣಿಸಲ್ಪಟ್ಟ ಕುಟುಂಬ ಆಗಿತ್ತು. ಎಲ್ಲರಿಗಿಂತಲೂ ಬಡ ಕುಟುಂಬವಾಗಿರ್ತಾ ಇತ್ತು. ಆದರೆ ಎಲ್ಲರಿಗಿಂತಲೂ ಬಡ ಕುಟುಂಬವಾಗಿರುವ ಈ ಬಡ ಕುಟುಂಬವನ್ನೇ ದೇವರು ಆರಿಸಿಕೊಂಡು ಅದೇ ಕುಟುಂಬದೊಳಗಿಂದ ಇಗೋ ದೀನ ಸೇವಕನಾದ ನನ್ನನ್ನು ಎಬ್ಬಿಸಿದ್ದಾರೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಬಡವರನ್ನು ದೇವರು ಲಕ್ಷಿಸುತ್ತಾರೋ? ಯಸ್. ಅದಕ್ಕೆ ನಿದರ್ಶನ ಏನು? ಸತೀಶ್ ಕುಮಾರ್. ನಾನು ಪ್ರಕಟಿಸುವಂತಹ ದೇವರು ಬಡವರ ವಿಷಯದಲ್ಲಿ ಪ್ರತ್ಯೇಕ ಶ್ರದ್ಧೆ ವಹಿಸುವವರಾಗಿದ್ದಾರೆ ಎಂದು ಹೇಳಲು ಯಾವುದೇ ಸಂದೇಹ ಇಲ್ಲವೇ ಇಲ್ಲ. ದಾವೀದನು ಹೇಳ್ತಾನೆ ನನ್ನ ಕುಟುಂಬ ಎಷ್ಟರದೆಂದು. ಗಿದಿಯೋನನು ಹೇಳ್ತಾನೆ ನನ್ನ ಕುಟುಂಬ ಎಷ್ಟರದು ಎಂದು. ಮೋಶೆಯನ್ನು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಮೋಶೆ ಜನ್ಮಿಸಿರೋದು ಬಂದಿ ಆಳುಗಳಾಗಿರುವಂತಹ ತಂದೆಗೆ ತಾಯಿಗೆ. ಎಷ್ಟು ಒಳ್ಳೆಯವರು ನೋಡಿ ಪ್ರಿಯರೇ ನಮ್ಮ ದೇವರು. ಆದರೆ ಇವರೆಲ್ಲರೂ ಮಾಡಿದ್ದೇನೆಂದರೆ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೆ. ದಾವೀದನು ಎಷ್ಟೋ ತಗ್ಗಿಸಿಕೊಳ್ತಾನೆ, ಗಿದಿಯೋನನು ಎಷ್ಟೋ ತಗ್ಗಿಸಿಕೊಳ್ತಾನೆ. ಹಾಗೆ ಮೋಶೆ ಕುರಿತು ಬೈಬಲ್ ಹೇಳ್ತದೆ, ಭೂಲೋಕದಲ್ಲಿರುವ ಎಲ್ಲರಿಗಿಂತಲೂ ಬಹು ಸಾತ್ವಿಕನು ಯಾರಾಗಿದ್ರಂತೆ? ಮೋಶೆ ಬಹು ಸಾತ್ವಿಕನಾಗಿದ್ದನು. ಒಂದು ದಂಪತಿಯವರು ವೃದ್ಧಾಪ್ಯಕ್ಕೆ ಬರ್ತಾರೆ, ಬಹಳ ಆಸ್ತಿ ಪಾಸ್ತಿ ಸಂಪಾದಿಸ್ತಾರೆ. ಆ ದುಡ್ಡೆಲ್ಲ ಏನ್ ಮಾಡ್ಬೇಕೆಂದು ಅರ್ಥ ಆಗ್ಲಿಲ್ಲ. ಒಂದು ಬೈಬಲ್ ಯೂನಿವರ್ಸಿಟಿಗೆ ಹೋಗ್ತಾರೆ. ವೃದ್ಧಾಪ್ಯದಲ್ಲಿರುವ ಈ ದಂಪತಿಗಳು ಆ ಬೈಬಲ್ ಯೂನಿವರ್ಸಿಟಿಗೆ ಹೋಗಿ, ಅಯ್ಯ ಈ ಬೈಬಲ್ ಯೂನಿವರ್ಸಿಟಿಗೆ ಸ್ವಲ್ಪ ನಾವು ದಾನ ಮಾಡಬೇಕಂದ್ಕೊಳ್ತಾ ಇದ್ದೇವೆ, ಡೊನೇಷನ್ ಕೊಡಬೇಕಂದ್ಕೊಳ್ತಿದ್ದೇವೆ. ಈ ಬೈಬಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಎಂದು ಕೇಳಿದ್ರೆ, ವೃದ್ಧರಾಗಿ ಬಂದಿರುವ ಮುದುಕರನ್ನು ನೋಡಿ ಅಲ್ಲಿರುವಂತಹ ಆ ಕಾಲೇಜ್ ನಡೆಸುವ ವ್ಯಕ್ತಿಗೆ ನಗು ಬಂತು. ಇಷ್ಟೊಂದು ವೃದ್ಧಾಪ್ಯದಲ್ಲಿರುವವರು ಡೊನೇಷನ್ ಮಾಡಲು ಇಚ್ಛಿಸುವುದಾದ್ರೆ ಅಲ್ಪ ಸ್ವಲ್ಪ ಏನೋ ಮಾಡ್ಬೋದು, ಅದಕ್ಕೆ ಏಕಾಏಕಿ ಈ ಕಾಲೇಜನ್ನೇ ಸ್ಟಾರ್ಟ್ ಮಾಡಿರುವ ಆ ಫೌಂಡರೇ ಬೇಕೋ ಇವರಿಗೆ ಎಂಬುದಾಗಿ ಬಹಳ ಕೀಳಾಗಿ ಎಂದು ಭಾವಿಸಿ ಆ ಹಿರಿಯರಿಗೆ ಹೇಳ್ತಾರೆ, ನೀವೇನು ಕೊಡಲು ಇಚ್ಛಿಸುತ್ತಾ ಇದ್ದೀರೋ ಆಗೋ ಅಲ್ಲಿ ಕಾಣಿಕೆ ಪೆಟ್ಟಿಗೆ ಇದೆ, ಅಲ್ಲಿ ಹಾಕಿ ಹೊರಟು ಹೋಗ್ರಿ. ನಿಮ್ಮಂತಹ ಬಡವರಿಗೆ ಭೇಟಿಯಾಗುವಷ್ಟು ಟೈಮು ನಮ್ಮ ಡೈರೆಕ್ಟರ್ ಅವರಿಗೆ ಇಲ್ಲ ಎಂಬುದಾಗಿ ಹೇಳಿದ ಕೂಡಲೇ ದಿಗಿಲು ಪಡುತ್ತಾ ಆ ವೃದ್ಧಾಪ್ಯದಲ್ಲಿರುವವರು ಸ್ವಲ್ಪ ಏನೋ $50 $100 ಅಷ್ಟು ಹಣವನ್ನು ಆ ಪೆಟ್ಟಿಗೆ ಒಳಗಡೆ ಹಾಕಿ ಹೋದ್ರು. ಆದರೆ ನಾವು ಸತ್ತ ನಂತರ ನಮ್ಮ ಆಸ್ತಿಯೆಲ್ಲ ಏನಾಗ್ಲಿಕ್ಕಿದೆ? ಯೇಸು ಕ್ರಿಸ್ತನು ಹೇಳಿದ್ದಾರೆ, ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ಶಿಷ್ಯರನ್ನು ತಯಾರು ಮಾಡಿ ಅಂದಿದ್ದಾರೆ. ನಾವು ಸತ್ತ ನಂತರ ನಮ್ಮ ಆಸ್ತಿಯೊಂದಿಗೆ ಶಿಷ್ಯರು ತಯಾರು ಮಾಡಬೇಕು, ಸುವಾರ್ತೆ ಸಾರಲ್ಪಡಬೇಕು. ಹಾಗಾಗಿ ಏನ್ ಮಾಡ್ಬೇಕೆಂದು ಯೋಚಿಸಿ ಮತ್ತೊಂದು ಬೈಬಲ್ ಕಾಲೇಜ್ಗೆ ಹೋಗ್ತಾರೆ. ಅದು ಆಗ ತಾನೇ ಅದು ಪ್ರಾರಂಭವಾಗಿತ್ತು. ಆ ಬೈಬಲ್ ಕಾಲೇಜ್ ಹೊರಗಡೆ ಒಬ್ಬ ವ್ಯಕ್ತಿ ಗಿಡಗಳಿಗೆ ನೀರು ಹೊಯ್ತಾ ಇದ್ದ. ಹಾಗೆ ನೀರು ಹೊಯ್ತಾ ಅದರಲ್ಲಿ ಕಳೆಗಳನ್ನೆಲ್ಲ ತೆಗೆಯುತ್ತಾ ಇರುವ ಅವನು ಒಂಥರ ಗಾರ್ಡನರ್ ಆಗಿ, ತೋಟಗಾರನಾಗಿ ಕಾಣಿಸಿಕೊಂಡ.
ಆ ತೋಟಗಾರನು ಕಾಣಿಸಿಕೊಂಡ್ರೆ ಆ ಹಿರಿಯರು ಬಂದು ಕೇಳ್ತಾರೆ, ಅಯ್ಯ, ಈ ಬೈಬಲ್ ಕಾಲೇಜನ್ನು ಸ್ಟಾರ್ಟ್ ಮಾಡಿರುವಂತಹ ಆ ಸಂಸ್ಥಾಪಕರನ್ನು ನಾವು ಭೇಟಿಯಾಗಲು ಬಯಸ್ತಿದ್ದೇವೆ, ಭೇಟಿ ಮಾಡಿಸುವೀರಾ ಅಂದಾಗ, ತಪ್ಪದೇ ನೀವು ಭೇಟಿಯಾಗ್ಬೋದಮ್ಮ, ಭೇಟಿಯಾಗ್ಬೋದು ಸಾರ್ ಅಂತ ಹೇಳಿ ಹೋಗಿ ಆಫೀಸಲ್ಲಿ ಕೂತ್ಕೊಳ್ರಿ ಅಂತ ಹೇಳಿ ಆಫೀಸಲ್ಲಿ ಕುಡ್ರಿಸಿದ. ನೀವು ಟೀ ಆಗಲಿ ಕಾಫಿ ಆಗಲಿ ಏನಾದರೂ ಕುಡಿಯುವೀರಾ ಇಲ್ಲವೇ ವಾಟರ್ ಕುಡಿಯುವೀರಾ ಅಂತ ಕೇಳ್ದ. ಆಯ್ತಪ್ಪ, ಕಾಫಿ ತಂದ್ಕೊಡು ಅಂದಾಗ ಕಾಫಿ ಇಟ್ಕೊಂಡು ತಂದು ಅವರಿಗೆ ಕೊಡ್ತಾನೆ. ಸ್ವಲ್ಪ ತಾದ ಮೇಲೆ, ಅಯ್ಯ, ನೀವು ಈ ಬೈಬಲ್ ಕಾಲೇಜನ್ನು ಸ್ಥಾಪಿಸಿರುವ ವ್ಯಕ್ತಿ ಯಾರೆಂದು ಹೇಳಿ ಅವರನ್ನು ಕರೆತಂದ್ರೆ ಅವರೊಂದಿಗೆ ಮಾತಾಡ್ತೇವೆ ಎಂದು ಹೇಳಿದ್ರೆ, ಸ್ವಲ್ಪ ತಾದ್ಮೇಲೆ ಒಬ್ಬ ವ್ಯಕ್ತಿ ಒಳಗೆ ಬರ್ತಾನೆ. ಆಯ್ತು ಹೇಳ್ರಿ ಎಂದು ಕೇಳ್ತಾನೆ. ಏನು ಹೇಳ್ರಿ ಎಂದು ನೀನ್ಯಾಕೆ ಕೇಳ್ತೀನಿ, ನೀನು ತೋಟಗಾರನಲ್ಲವೋ? ತೋಟಗಾರನು ತೋಟಗಾರನಾಗಿರಬೇಕೇ ಹೊರತು ನೀನು ಬಂದು ನಮ್ಮೊಂದಿಗೆ ಮಾತಾಡೋದೇನು ಎಂದು ಹೇಳಿದ್ರೆ ಅವನು ಹೇಳ್ತಾನೆ, ಅಯ್ಯ, ನಾನು ತೋಟಗಾರನು ಎಂಬ ಮಾತು ವಾಸ್ತವವೇ, ಆದ್ರೆ ಆ ತೋಟಗಾರಿಕೆಗೋಸ್ಕರ ಮತ್ತೊಬ್ಬನಿಗೆ ಕೆಲಸಕ್ಕಿಟ್ಟು ಯಾಕೆ ಅನವಶ್ಯಕವಾಗಿ ದುಡ್ಡು ಹಾಳು ಮಾಡಬೇಕು ಎಂದು ಯೋಚಿಸಿ ನಾನೇ ತೋಟಗಾರನಾಗಿ ಆ ಕೆಲಸ ಮಾಡ್ತಿದ್ದೇನೆ. ಈ ಬೈಬಲ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು ನಾನೇ. ಹೇಳ್ರಿ, ಏನ್ ಮಾಡನ್ನುತ್ತೀರಿ ಎಂದು ಕೇಳ್ದ. ಏನಂದ್ರಿ, ಬೈಬಲ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು ನೀವೋ? ನಾನೇ ಈ ಬೈಬಲ್ ಕಾಲೇಜ್ಗೆ ಡೈರೆಕ್ಟರ್ ಆಗಿರ್ತಿದ್ದೇನೆ. ಸ್ವಲ್ಪ ಹೊತ್ತು ಟೈಮ್ ಇದೆ ಅಂದ್ಕೊಂಡು, ಮಾಡಲು ಕೆಲಸ ಇಲ್ಲ ಅಂದ್ಕೊಂಡು ಹೋಗಿ ತೋಟದಲ್ಲಿ ಕಳೆಗಳನ್ನೆಲ್ಲ ತೆಗೆದಾಕ್ತಿದ್ದೇನೆ. ಹೇಳಿರಿ, ಏನ್ ಮಾಡನ್ನುತ್ತೀರಿ? ಆಗ ಅವರು ಏನು ಮಾತಾಡ್ಲಿಲ್ಲ ಪ್ರಿಯರೇ. ಒಂದು ಚೆಕ್ ಅನ್ನು ಬರೆದು ಕೊಟ್ರು. ಆ ಚೆಕ್ ಅನ್ನು ಆ ವ್ಯಕ್ತಿ ನೋಡ್ತಾನೆ. ಕೊನೆಗೆ ಅವರು ಹೋಗ್ತಾ ಹೋಗ್ತಾ ಒಂದು ಮಾತು ಹೇಳ್ತಾರೆ, ಇದು ಬೈಬಲ್ ಕಾಲೇಜ್ ಆಗಿದೆ, ಆದ್ರೆ ನಮ್ಮ ಆಸೆ ಏನೆಂದರೆ ಇದೊಂದು ಯೂನಿವರ್ಸಿಟಿಯಾಗಿ ಮಾರ್ಪಡಬೇಕು ಎಂದು ಯೋಚಿಸಿ ನಮ್ಮ ಆಸ್ತಿ ಎಲ್ಲವೂ ಕೂಡ ಈ ಬೈಬಲ್ ಕಾಲೇಜ್ಗೆ ಬರೆದುಕೊಟ್ಟು ಹೋಗ್ತಿದ್ದೇವೆ ಎಂದು ಹೇಳಿ ಬರೆದುಕೊಟ್ಟು ಹೋದ್ರು ಪ್ರಿಯರೇ. ಅದೇ ಬೈಬಲ್ ಕಾಲೇಜ್ ಅಮೆರಿಕದಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಮಾರ್ಪಡಲು ಕಾರಣ ಗೊತ್ತಾ? ಆ ಡೈರೆಕ್ಟರಿನ ತಗ್ಗಿಸಿಕೊಳ್ಳುವಿಕೆಯು ಅವರು ತಮ್ಮ ಆಸ್ತಿಯೆಲ್ಲ ಬೈಬಲ್ ಕಾಲೇಜಿಗೆ ಡೊನೇಟ್ ಮಾಡುವಂತೆ ಮಾಡಿತು. ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಹೇಳ್ತದೆ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂಥವರನ್ನು ದೇವರೇನ್ ಮಾಡ್ತಾರೆ? ಹೆಚ್ಚಿಸುತ್ತಾರೆ. ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವವರನ್ನು ದೇವರೇನ್ ಮಾಡ್ತಾರೆ? ತಗ್ಗಿಸುತ್ತಾರೆ. ಪರಿಶುದ್ಧನಾದ ತಂದೆಯೇ, ತಗ್ಗಿಸಿಕೊಳ್ಳುವುದರಲ್ಲಿ ಆಶೀರ್ವಾದ ಇದೆ. ಬಡವರನ್ನು ಆರಿಸಿಕೊಳ್ಳುತ್ತೀರಿ, ಗಣನೆಗೆ ಬಾರದಂಥವರನ್ನು ಆರಿಸಿಕೊಳ್ತೀರಿ ಎಂದು ದಾವಿದನ ಜೀವಿತ, ಗಿದ್ಯೋನನ ಜೀವಿತ, ಮೋಶೆಯ ಜೀವಿತ, ದೀನ ಸೇವಕನಾದ ನನ್ನ ಜೀವಿತ ನಿರೂಪಿಸುತ್ತಾ ಬರ್ತಿದೆ. ದೇವರೇ, ಈ ದಿನ ನಮ್ಮ ಮಧ್ಯದಲ್ಲಿರುವ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ಅವರು ಎಷ್ಟೇ ಬಡವರಾಗಿದ್ರೂ ಸಹ ಅವರನ್ನು ದೇವರೇ ಆಶೀರ್ವದಿಸಿ ಅವರನ್ನು ಆಶೀರ್ವಾದಕರವಾಗಿ ನೀವು ಮಾರ್ಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ತಗ್ಗಿಸಿಕೊಳ್ಳುವ ಸ್ವಭಾವ, ಕಷ್ಟಪಡುವ ಮನಸ್ತತ್ವ, ಗೌರವಿಸುವ ಮನಸ್ಸು, ಇತರರ ವಿಷಯದಲ್ಲಿ ದಯ ತೋರಿಸುವ ಹೃದಯ ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.